ನಮ್ಮ ಕರಾವಳಿ ಪ್ರದೇಶದ ಎಲ್ಲರ ಪ್ರೀತಿ ವಿಶ್ವಾಸ, ಬೆಂಗಳೂರಿನಲ್ಲಿ ಬಂದು ಎಲ್ಲರ ಪ್ರೀತಿ ವಿಶ್ವಾಸ ಇವತ್ತು ಪಡೆದುಕೊಂಡು, ಎಲ್ಲ ಜಾತಿ ಎಲ್ಲ ಧರ್ಮದ ಸಹಕಾರ ಪಡೆದುಕೊಂಡು ಅತ್ಯಂತ ಸಣ್ಣ ಕೆಲಸದಿಂದ ಅತ್ಯಂತ ದೊಡ್ಡ ಕೆಲಸದವರಿಗೆ ಬೇರೆಯವರು ಓದಿ ಬಿಸಾಡಿದಂಥ ಪೇಪರನ್ನು ಹೆಕ್ಕಿ ಅದನ್ನು ಬಹುಶಃ ಇವತ್ತು ಮಾರಿ ಜೀವನ ಮಾಡಿ ನನ್ನ ಮಗನನ್ನು ಡಾಕ್ಟರ್ ಇಂಜಿನಿಯರ್ ಮಾಡುವಂಥ ಇತಿಹಾಸ ಇದೆ. ಬೇರೆಯವರು ಬಹುಶಃ ಕೊಡಿದಂಥ ಬಾಟ್ಲಿಯನ್ನು ಉಪಯೋಗ ಮಾಡಿಕೊಂಡು ಅಥವಾ ಅದರ ಬೂಚನ್ನು ಇವತ್ತು ಉಪಯೋಗ ಮಾಡಿಕೊಂಡು ಅದನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ಶ್ರೀಮಂತ ಅದನ್ನು ಬಹುಶಃ ಇವತ್ತು ಮಕ್ಕಳಿಗೆ ಶಿಕ್ಷಣ ಕೊಟ್ಟಷ್ಟು ಉದಾಹರಣೆಗಳಿದೆ. ಮೀನುಗಾರಿಕೆ ಎಲ್ಲ ವರ್ಗ ಜೊತೆ ಇವತ್ತು ಮಂಗಳೂರಿನ ಪೋರ್ಟಿನಲ್ಲಿ, ಮಂಗಳೂರಿನ ಬಂದರಿನಲ್ಲಿ ನೀವು ನೋಡಿದರೆ ಬೆಳಿಗ್ಗೆ 3:15 ಗಂಟೆಗೆ 4 ಗಂಟೆಗೆ ಎದ್ದು ಆ ಯುವಕ ಬಂದು ಅಲ್ಲಿ ಐಸ್ ಹೊತ್ತುಕೊಂಡು, ಮೀನು ಹೊತ್ತುಕೊಂಡು, ಗೋಣಿ ಮೂಟೆ ಹೊತ್ತುಕೊಂಡು 11 ಗಂಟೆ ತನಕ ದುಡಿದು 11 ಗಂಟೆ ಮನೆಗೆ ಹೋಗಿ ಅವರ ಹೆಂಡತಿ ಮಕ್ಕಳನ್ನು, ತಂದೆ ತಾಯಂದಿರು ಮತ್ತು ಸೋದರನು ಸಾಕು ಮತ್ತು ಶಿಕ್ಷಣ ಕೊಡುವಂಥ ದೊಡ್ಡ ಮಟ್ಟದ ಶ್ರಮಜೀವಿಗಳಿದ್ದರೆ ಅದು ಬ್ಯಾರಿ ಸಮುದಾಯ ಅಂತ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂಥ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸವನ್ನು ಬ್ಯಾರಿಗಳಿಗೆ ಇವತ್ತು ಒಕ್ಕೂಟ ತೋರಿಸಿರಿ. ನಾವು ಬಹುಶಃ ಯಾವುದೇ ಜವಾಬ್ದಾರಿ ಕೊಡಿ ಬ್ಯಾರಿಗಳು ಬಹುಶಃ ಅದು ಅತ್ಯಂತ ಯಶಸ್ವಿಯಾಗಿ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೆಂಗಳೂರಿನಲ್ಲಿ ನೆಲೆಸಿದ ಸಂದರ್ಭದಲ್ಲಿ ಬೆಂಗಳೂರು ನಮ್ಮ ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಎಲ್ಲ ಮುಸ್ಲಿಂ ಸಮಾಜ ಎಲ್ಲ ಹಿರಿಯರು ಹಿಂದೂ ಎಲ್ಲ ಜಾತಿ ಎಲ್ಲ ವರ್ಗದ ಕೂಡ ಪ್ರೀತಿ ಪ್ರೋತ್ಸಾಹ ಕೊಟ್ಟು ಇವತ್ತು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಅವಕಾಶ ತಾವೆಲ್ಲ ಇವತ್ತು ಮಾಡಿ ಇವತ್ತು ಕೊಟ್ಟಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 10ನೇ ಸಂಜೆ ಬೆಳಗಾವಿಯಿಂದ ಬಂದಷ್ಟೇ ನಾಳೆ ಉತ್ತರ ಕೊಡ, ಆದರೂ ಕೂಡ ಬ್ಯಾರಿಗಳ ಮತ್ತು ನಮ್ಮ ಸಮಾಜದ ಮೇಲೆ ಅತ್ಯಂತ ಪ್ರೀತಿ ಇರುವ ಕಾರಣ ನಿಮ್ಮೆಲ್ಲ ಪ್ರೀತಿಗೋಸ್ಕರ ನಿಮ್ಮ ಪ್ರೀತಿ ವಿಶ್ವಾಸವೇ ಸನ್ಮಾನ ಮುಖ್ಯಮಂತ್ರಿ ತಂದು ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಶಾಶ್ವತವಾಗಿ ಪ್ರೀತಿ ವಿಶ್ವಾಸ ಖಂಡಿತವಾಗಿ ಇವತ್ತು ಇದೆ ಅಂತ ನಾನು ಎದ್ಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬೇರೆ ಬೇರೆ ಚರ್ಚೆ ಮಾಡಲಿಕ್ಕಿದೆ. ಮುಂದೆ ನಾವೆಲ್ಲರೂ ಕೂಡ ಚರ್ಚೆ ಮಾಡುವ, ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಸೋದರ ಸಮಾಜ ಮಾಡಿಕೊಂಡು ಸೌಹಾರ್ದತೆಯ ಸೋದರತೆಯ ಸಮಾಜದ ಒಂದು ಕರಾವಳಿ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗುವಂಥ ಅವಕಾಶ ಆಗಬೇಕು. ಸಮಸ್ಯೆಗಳು ಬರ್ತದೆ ಸ್ವಾಭಾವಿಕ, ಸಮಸ್ಯೆ ಇಲ್ಲದೆ ಭಿನ್ನಾಭಿಪ್ರಾಯ ಇಲ್ಲದೆ ಸಾಮರಸ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಭಿನ್ನಾಭಿಪ್ರಾಯ ಕುಳಿತುಕೊಂಡು ಅರ್ಥ ಮಾಡಿ ಚರ್ಚೆ ಮಾಡಿಕೊಂಡು ನಾವೆಲ್ಲರೂ ಒಗ್ಗಟ್ಟಿನಿಂದ ಭಾರತೀಯರೆಂಬ ಹೋಗುವಂಥ ದೊಡ್ಡ ಮನೋಭಾವನ ಹಮ್ಮಿಕೊಂಡು ನಾವೆಲ್ಲ ಕೂಡ ಮುಂದೆ ಹೋಗಬೇಕಂತ ಹೇಳಿಕೊಂಡು ಸಾಮರಸ್ಯ ಮತ್ತು ಸೌಹಾರ್ದ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಅದು ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು MLA MP ಮಾತ್ರ ಸಾಧ್ಯವಿಲ್ಲ. ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಎದ್ದು ನಿಂತು ಭುಜಕ್ಕೆ ಭುಜ ಕೊಟ್ಟು ನಮಗೆ ಪ್ರೀತಿಯ ಸೌಹಾರ್ದ ಸಮಾಜದ ಸಾಮರಸ್ಯ ಸಮಾಜ ಕಟ್ಟಬೇಕಂತೇಳಿ ನೀವೆಲ್ಲರೂ ಕೂಡ ಕೈ ಜೋಡಿಸಿದ ಯಶಸ್ವಿ ಆಗ್ತದೆ. ಆ ಕೈಯನ್ನು ತಾವೆಲ್ಲ ಕೊಡಬೇಕಂತ ನಾನು ಕೂಡ ಹೇಳಲಿಕ್ಕೆ ನಾನು ಬಯಸಿ ನಿಮ್ಮೆಲ್ಲರ ಆಶೀರ್ವಾದ ಮುಖಾಂತರ ನನ್ನ ರಾಜ್ಯದ ಬಹುಶಃ ನಾನು ಅತ್ಯಂತ ಅದೃಷ್ಟವಂತ. ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರ ಆ ಸಾಮಾಜಿಕ ಕಳಕಳಿಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು 5 ವರ್ಷ ಸಚಿವ ಸಂಪುಟದಲ್ಲಿ ಸದಸ್ಯನಾಗಿದ್ದುಕೊಂಡು ಹಲವಾರು ಅವರ ಅನುಭವ ವಿಶೇಷ ನನಗೆ ಪಡ್ಕೊಳ್ಳುವಂಥ ಅವಕಾಶ ಆಗಿದೆ. ನಾನು ಒಂದೇ ಉದಾಹರಣೆ ನಾನು ಹೇಳಲಿಕ್ಕೆ ಸಾಮಾಜಿಕವಾದ ಕಳಕಳಿ ಚಿಂತನೆ ಹೇಗಿದೆ ಅಂತ ಹೇಳಿದರೆ ನಾನು ಒಂದೇ ಉದಾಹರಣೆ ನಾನು ಹೇಳಲಿಕ್ಕೆ ನಿಮಗೆ ಬಯಸುವಂಥದ್ದು. ಒಂದು ದೊಡ್ಡ ಮಟ್ಟ ಸಂಸ್ಥೆಗೆ ಒಂದು ಡೈರೆಕ್ಟರ್ ಪೋಸ್ಟ್ ಇತ್ತು. ಆ ಪೋಸ್ಟಿಗೆ ಯಾರನ್ನು ನೇಮಕ ಮಾಡಬೇಕಂತ ಹೇಳಿದಾಗ 2-3 ಹೆಸರಿತ್ತು. ನಾನು ಮತ್ತು ಶರಣ್ ಪ್ರಕಾಶ್ ಪಟೇಲ್ ಸಾಹೇಬ್ರ ಹತ್ರ ಹೋದೆವು ಫೈಲ್ ತಗೊಂಡು. ಯಾರೆಲ್ಲ ಇದ್ದಾರೆ ಅಂತ ಕೇಳಿದಾಗ 2-3 ಹೆಸರು ಹೇಳಿದೆವು. ಆಗ ಮಾನ್ಯ ಮುಖ್ಯಮಂತ್ರಿ ಮಾತು, ಆ ಒಂದು ಸಣ್ಣ ಮೈನ್ಯೂಟ್ ಕಮಿಟಿ ಒಬ್ಬ ಜನ ಇದ್ದಾರಲ್ಲ ಅವ್ರು ಯಾಕೆ ಸಾಧ್ಯವಿಲ್ಲ ಅಂತೇಳಿ. ಆಗ ನಾನು ಮತ್ತು ಶರಣ್ ಪ್ರಕಾಶ್ ಪಟೇಲ್ ಅವ್ರಿಗೆ ಅವರು ವೃತ್ತಿಯಲ್ಲಿ ಮಾತ್ರ ಇದ್ದಾರೆ, ಅಡ್ಮಿನಿಸ್ಟ್ರೇಷನ್ ಆಡಳಿತ ಅವ್ರಿಗೆ ಅಷ್ಟೇನು ಗೊತ್ತಿರೋದಿಲ್ಲ, ಆದವ್ರಿಗೆ ಕಷ್ಟ ಅಂತ. ಆಗ ಹೇಳಿದ ಒಂದೇ ಮಾತು ನಮಗೆ ಈಗಲೂ ಕೂಡ ದೊಡ್ಡ ಪಾಠ. ಅವರು ಮುಖ್ಯಮಂತ್ರಿಗಳು ಹೇಳಿದ ಒಂದೇ ಮಾತು ಅಂತ ಹೇಳಿದರೆ ಅತ್ಯಂತ ಸಣ್ಣ ಸಮುದಾಯದ ಅವನಿಗೆ ನಾವು ಸರ್ಕಾರ ಇವತ್ತು ಬೆಂಬಲ ಮತ್ತು ಸಹಕಾರ ಕೊಡದಿದ್ದರೆ ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯವಿದೆ, ಅವನಿಗನ್ನೇ ಮಾಡಬೇಕಂತ ಹೇಳಿ ಅವರನ್ನೇ ಮಾಡಿ 5 ವರ್ಷ ಅತ್ಯುತ್ತಮವಾಗಿ ಆ ಸಂಸ್ಥೆ ನಡೆಸಿಕೊಂಡು ಹೋಗುವಂಥ ಆ ಸಾಮಾಜಿಕವಾದ ಕಳಕಳಿ ಚಿಂತನೆ ನಮಗೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಪಾಠ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೀಗ ನಾನು ಅವರ ಕಾಲದಲ್ಲಿ ರಾಜ್ಯ ವಿಧಾನಸಭೆ ಸಭಾಧ್ಯಕ್ಷ ಕೂತ್ಕೊಂಡ ಅವಕಾಶ ಎಲ್ಲರ ಅವರ ಆಶೀರ್ವಾದ ಮುಖಾಂತರ ಇವತ್ತು ನನಗೆ ಆಗಿದೆ. ನಾನು ಸಭಾಧ್ಯಕ್ಷ ವಹಿಸಿಕೊಂಡ ಸಂದರ್ಭದಲ್ಲಿ ಭಾಳ ಚರ್ಚೆ ಇತ್ತು. ಬಹುಶಃ ಇದು ಕನ್ನಡ ಸರಿಯಾಗಿ ಮಾತಾಡಲಿಕ್ಕೆ ಬರದಿಲ್ಲ, ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ವಯಸ್ಸಿನಲ್ಲಿ ಬೇರೆಯವ್ರಿಗಿಂತ ಕಿರಿಯರಾಗಿದ್ದವ್ರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಸರಿಯಾಗಿ ಇವತ್ತು ಕರಾವಳಿ ಪ್ರದೇಶದ ತುಳು ಮತ್ತು ಬ್ಯಾರಿ ಮಾತಾಡೋಗಿದ್ದು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಂತ ಭಾಳ ಚರ್ಚೆ ಇತ್ತು. ಆದ ಭಾಳ ಹೆಮ್ಮೆಯನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ರೆ ಅದು ಸಾಧ್ಯವನ್ನಾಗಿ ಮಾಡಿ ಕರಾವಳಿಯ ತುಳು ಮತ್ತು ಬ್ಯಾರಿ ಮಾತಾಡಿ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾನು ಈ ಬ್ಯಾರಿ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷ ಸದಸ್ಯರನ್ನು ನಾನು ವಿಶೇಷವಾಗಿ ನಾನು ಅಭಿನಂದಿಸಿ